ಏನೋ ಪೀಕ್ ಟೈಮ್ನಲ್ಲಿ ಮೆಟ್ರೋ ಸಹವಾಸವೇ ಬೇಡ ಅಂತ ಗೊಣಗುತ್ತಾ ಸಂಚಾರ ಮಾಡ್ತಿದ್ದಂತಹ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಇಂದಿನಿಂದ ಹಸಿರು ಮಾರ್ಗದಲ್ಲಿ 6 ಬೋಗಿಯ ಮೆಟ್ರೋ ರೈಲಿಗೆ ಚಾಲನೆ ಸಿಕ್ಕಿದೆ. ಯಾರ್ಯಾರು ಯಾಕಪ್ಪ ಬೇಕು ಈ ಗ್ರೀನ್ ರೂಟಲ್ಲಿ ಹೋಗೋದೇ ಬೇಡ, ಎಷ್ಟರ ಮಟ್ಟಿಗೆ ಅಲ್ಲಿ ಜನಸಂದಣಿ ಇರುತ್ತೆ ಅಂದರೆ ಬೆರಳಿಟ್ಕೊಂಡು ನಿಂತ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಪಾದ ಅಂತೂ ಬಿಟ್ಬಿಡಿ, ಒಂದು ಹೆಬ್ಬೆರಳ ಮೇಲಾದರೂ ಬ್ಯಾಲೆನ್ಸ್ ಮಾಡಿ ನಿಂತ್ಕೊಳ್ಳೋಣ ಅಂದ್ರೆ ಅಷ್ಟು ಜಾಗ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಪ್ರಯಾಣಿಕರು ಇರ್ತಾರೆ. ಆದರೆ ಹೀಗೆ ಗೊಣಗ್ತಾ ಯಾಕಪ್ಪ ಹೋಗಬೇಕು ಮೆಟ್ರೋಗೆ ಅಂತಿದ್ದವರಿಗೆ ಒಂದು ಸಿಹಿ ಸುದ್ದಿ ಇದೆ. 6 ಬೋಗಿಯ ಮೆಟ್ರೋಗೆ ಚಾಲನೆ ಸಿಕ್ಕಿದೆ. 6 ಬೋಗಿಗಳ ಮೊದಲ ಮೆಟ್ರೋ ರೈಲು ಯಲಚೇನಹಳ್ಳಿಯಿಂದ ನಾಗಸಂದ್ರ ಮಾರ್ಗದಲ್ಲೂ ಕೂಡ ಸಂಚಾರವನ್ನು ಮಾಡಲಿದೆ. ಎಷ್ಟು ದಿನ ನೇರಳೆ ಮಾರ್ಗದಲ್ಲಿ ಮಾತ್ರ 6 ಬೋಗಿಯ ರೈಲು ಸಂಚಾರ ಇತ್ತು. ಇದೀಗ 6 ಬೋಗಿ ರೈಲನ್ನು ಗ್ರೀನ್ ಲೈನ್ನಲ್ಲಿ ಓಡಿಸೋದಕ್ಕೆ ಮೆಟ್ರೋ ತೀರ್ಮಾನಿಸಿದ್ದು, ಸಂಪಿಗೆ ಮೆಟ್ರೋ ನಿಲ್ದಾಣದಲ್ಲಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಗ್ರೀನ್ ಲೈನ್ಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಹಸಿರು ಮಾರ್ಗದಲ್ಲಿ ಪೀಕ್ ಅವಧಿಯಲ್ಲಿ ಮಾತ್ರ 6 ಬೋಗಿ ರೈಲು ಸಂಚಾರ ಮಾಡ್ತಾ ಇತ್ತು. ಇನ್ನು ಈ ಗ್ರೀನ್ ಮೆಟ್ರೋದಲ್ಲೂ ಕೂಡ ಗ್ರೀನ್ ಲೈನ್ ಏನಿದೆ ಅಲ್ಲೂ ಕೂಡ ಈಗ 6 ಬೋಗಿಗಳ ಮೆಟ್ರೋ ಓಡಾಟವನ್ನು ನಡೆಸುತ್ತೆ. ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮೆಟ್ರೋಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಮೆಟ್ರೋ ವ್ಯವಸ್ಥೆ ಇವತ್ತು ಸರ್ಕಾರದ ವತಿಯಿಂದ ಅತ್ಯಂತ ಯಶಸ್ವಿಯಾಗಿ ಜನತೆಗೆ ಸದ್ಬಳಕೆಯನ್ನಾಗ್ತಾ ಇದೆ. ಅಷ್ಟೇ ಇರಲಿ, ಈಗಾಗಲೇ ಮೆಟ್ರೋ ಸಂಸ್ಥೆಯಿಂದ ಕೆಲವು ಭಾಗದಲ್ಲಿ 6 ಕೋಚ್ಗಳಿರ್ತಕ್ಕಂಥ ಟ್ರೈನ್ಗಳ ವ್ಯವಸ್ಥೆ ಏನಾಗಿದೆ, ಮೆಟ್ರೋ ಟ್ರೈನ್ನ ವ್ಯವಸ್ಥೆ ಈಗಾಗಲೇ 3 ಭಾಗದಲ್ಲಿ ಈಗಾಗಲೇ ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತಿನಿಂದ ಮತ್ತೆ 3 ಮಾರ್ಗಗಳಲ್ಲಿ 6 ಕೋಚ್ಗಳಿರ್ತಕ್ಕಂಥ ಟ್ರೈನ್ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಇದು ಬೆಂಗಳೂರಿನ ನಾಗರಿಕರಿಗೆ ಅತ್ಯುತ್ತಮವಾದಂಥ ಸೇವೆಯನ್ನು ಕೊಡ್ತಕ್ಕಂಥದ್ರಲ್ಲಿ ಮೆಟ್ರೋ ಇವತ್ತು ಅತ್ಯಂತ ಯಶಸ್ವಿಯಾಗಿ ಏನು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಒಟ್ಟು 6 ಮಾರ್ಗಗಳಲ್ಲಿ ಇವತ್ತು 6 ಕೋಚ್ಗಳ ವ್ಯವಸ್ಥೆಗಳನ್ನು ಕೊಡ್ತಕ್ಕಂಥದ್ದು ಮತ್ತು 6 ಕೋಚ್ಗಳಲ್ಲಿ 1 ಕೋಚ್ನಲ್ಲಿ ಒಂದು ವಿಶೇಷವಾಗಿ ಮಹಿಳೆಯರಿಗೆ ಇವತ್ತು ಪ್ರಯಾಣ ಮಾಡ್ತಕ್ಕಂಥದ್ದಕ್ಕೆ ಉಪಯೋಗ ಮಾಡ್ತಕ್ಕಂಥ ವ್ಯವಸ್ಥೆಗಳಾಗಿದ್ದಾವೆ.